ಹಾಯ್ ಫ್ರೆಂಡ್ಸ್, ನಮಸ್ತೆ. ಯಾರೆಲ್ಲ ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೌದು, ನಾನು ಈಗ ತಾನೇ ಸ್ನಾನ ಮುಗಿಸಿ ನನ್ನ ಫೇಸ್ದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಯಾರು ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾಕೆ ಅಂದರೆ ನಾನು ಪಿಂಪಲ್ಸ್ ಇದ್ದಾಗ ನಾನು ಹೇಗೆಲ್ಲ ಸ್ಟ್ರಗಲ್ಸ್ ಇತ್ತು ಅಂತ ಮುಂದೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಪ್ಲೀಸ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಮ್ಮ ಬದುಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದಯವಿಟ್ಟು ಎಲ್ಲರೂ ಯಾರ್ಯಾರು ನೋಡಿದಿರೋ ಎಲ್ಲರೂ ದಯವಿಟ್ಟು ಹಾಗೆ ವಿಡಿಯೋ ನೋಡ್ಬಿಟ್ಟು ಇದು ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡೋಲ್ಲ ಮರಿಬೇಡಿ. ಯಾಕೆಂದರೆ ನಮ್ಮ ಯೂಟ್ಯೂಬ್ ಚಾನಲ್ ನಾನು ಈಗ ಹೊಸದಾಗಿ ಶುರು ಮಾಡಿರೋದು, ಅದಕ್ಕೋಸ್ಕರ ಯಾರು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇಲ್ಲ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡೋಲ್ಲ ಮರಿಬೇಡಿ. ಹೌದು, ನಾನು ಇವತ್ತು ಹೇಳಕ್ಕೆ ಬಂದಿರೋ ಟಾಪಿಕ್ ಏನಂದರೆ, ನನ್ನದು ಪಿಂಪಲ್ಸ್ ಫೇಸ್ ಆಗಿತ್ತಲ್ಲ, ಪಿಂಪಲ್ಸ್ ಇತ್ತಲ್ವಾ, ಆವಾಗಿನ ಡೇಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ತುಂಬ ಪಿಂಪಲ್ಸ್ ಇತ್ತು. ಈ ಫೋಟೋದಲ್ಲಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ದಿನಗಳನ್ನ ನಾನು ನೆನೆಸ್ಕೊಂಡ್ರೆ ಇವಾಗೂ ನನಗೆ ಅನಿಸುತ್ತೆಪ್ಪ, ನನಗೆ ಇಷ್ಟೊಂದು ಪಿಂಪಲ್ಸ್ ಆಗಿತ್ತಾ, ಇಷ್ಟೊಂದೆಲ್ಲ. ನನಗೆ ಆ ಫೋಟೋಗಳು ನೋಡಿ ನಾನು ನನಗದು ಫೋಟೋ ತೆಗೆದಿಟ್ಕೋಬೇಕು ಅಂತ ನನಗೆ ಐಡಿಯಾ ಇರಲಿಲ್ಲ. ನಾನು ಹಾಸ್ಪಿಟಲ್ಗೂ ತೋರಿಸ್ಕೊತಾ ಇದ್ದೆ. ಆವಾಗ ಡಾಕ್ಟರು ಹೋದಾಗೆಲ್ಲ ಫೇಸ್ದು ಫೋಟೋ ತೆಗೆದು ಅವ್ರ ಫೋನಲ್ಲಿ ಇಟ್ಕೊತಾಯಿದ್ರು. ಅಂದರೆ ಅವ್ರಿಗೆ ರಿಸಲ್ಟ್ ಗೊತ್ತಾಗಬೇಕಾಗಿತ್ತಲ್ಲ, ಅದಕ್ಕೆ ನನಗೂ ಗೊತ್ತಾಗಬೇಕು ಅಂತ ನಾನು ನನ್ನ ಫೋನಲ್ಲಿ ಫೋಟೋ ತೆಗೆದು ಇಟ್ಕೊತಾ ಇದ್ದೆ. ಅದಕ್ಕೆ ಆ ಫೋಟೋಸ್ ಇದ್ದಿದ್ದು ಇವತ್ತು ನಿಮ್ಗೆ ಹೇಳೋದಕ್ಕೆ ಸ್ವಲ್ಪ ಹೆಲ್ಪ್ ಆಯಿತು. ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದಾಗ ಓಕೆ, ಕಮ್ಮಿ ಆಗ್ತಾಯಿತ್ತು. ಆದರೆ ಅಷ್ಟೊಂದೇನು ರಿಸಲ್ಟ್ ನನಗೆ ಹಾಸ್ಪಿಟಲ್ ಮೆಡಿಷನಿಂದ ನನಗೆ ಸಿಕ್ಕಿಲ್ಲ. ಆದರೆ ಪರವಾಗಿಲ್ಲ. ಆದರೆ ಅವರು ಮೆಡಿಷನ್ ಎಲ್ಲ ತೊಗೋಬೇಕಿತ್ತು, ಅದೆಲ್ಲ ಅವ್ರು ಹೇಳ್ದಂಗೆ ನಾವು ಫಾಲೋ ಮಾಡಲೇಬೇಕಿತ್ತು. ಆದರೆ ಸ್ವಲ್ಪ ಕಡಿಮೆ ಆಗ್ತಿತ್ತು. ಆದರೆ ನಾನು ಅದನ್ನೇನಾದರೂ ಸ್ಕಿಪ್ ಮಾಡಿದಿದ್ರೆ ಬಿಟ್ಟಿದ್ರೆ ಮತ್ತೆ ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ಇದಕ್ಕೇನಾದರೂ ಬೇರೆ ಸೊಲ್ಯೂಷನ್ನೇ ತೊಗೋಬೇಕು, ಡಾಕ್ಟ್ರ್ ಮೂಲಕನೂ ಇದು ಕ್ಯೂರ್ ಆಗ್ತಾಯಿಲ್ಲ ಅಂತ ನಾನೇ ಓನಾಗಿ ಏನಾದರೂ ಮಾಡಬೇಕು ಅಂತ ಸರ್ಚ್ ಮಾಡಿ ನನಗೆ ಸ್ವಲ್ಪ ಒಳ್ಳೆ ಪ್ರಾಡಕ್ಟ್ ಸಿಕ್ತು. ನಾನು ನಿಮ್ಮ ಹತ್ರ ಅದನ್ನು ಶೇರ್ ಮಾಡ್ಕೋಬೇಕು. ಎಷ್ಟೊಂದು ಜನ ಈಗ ನೋಡ್ತಿರೋರಲ್ಲಿ ಯಾರಾದರೂ ಆ ಥರ ನಂತರ ಫೇಸ್ ಮಾಡಿದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತಲ್ವ, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಪಿಂಪಲ್ಸ್ ಆದಾಗ ಎಷ್ಟು ನಮ್ಮನ್ನು ಜನಗಳೇ ಕುಗ್ಗಿಸ್ಬಿಡ್ತಾರೆ ಅಂದರೆ, ಯಪ್ಪ ಏನು ನಿನ್ನ ಮುಖ ಹಿಂಗೆ ಕಾಣಿಸ್ತೈತೆ, ಏನು ಇಷ್ಟೊಂದು ಪಿಂಪಲ್ಸ್ ಆಗವೆ, ಏನಕ್ಕೆ ಅದು, ಯಪ್ಪ ನಿನ್ನ ಮುಖ ನೋಡೋಕ್ಕಾಗ್ತಿಲ್ಲ ಹಂಗೆ ಅಂತ ಹೇಳಿ ಒಂಥರ ಮನಸ್ಸಿಗೆ ಅದು ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅದು ಅವ್ರಿಗಾದಾಗ ನೋವು ಏನಂತ ಗೊತ್ತಾಗೋದು. ಮೊದಲೇ ಪಿಂಪಲ್ಸ್ ಎಲ್ಲ ಆದರೆ ಕಮ್ಮಿ ನೋವಾಗುತ್ತಾ, ತುಂಬ ನೋವಾಗುತ್ತೆ. ಆ ನೋವಿಗೆ ಒಂದು ಸಲ ನಂಗೆ ಜ್ವರ ಕೂಡ ಬಂದಿದೆ. ಜ್ವರ ಬಂದಾಗ ನಾನು ಹಾಸ್ಪಿಟ್ಲಿಗೆಲ್ಲ ಹೋಗಿ ಮೆಡಿಷನ್ ಕೂಡ ತೊಗೊಂಡಿದ್ದೀನಿ ಅಷ್ಟು. ಮತ್ತು ಗದ್ದದ ಹತ್ರ ನನಗೆ ನೋವಿನ ಗಂಟು ಆ ಥರ ಎಲ್ಲ ಆಗ್ತಿತ್ತು. ಈಗ ನಂಗೆ ಆ ಥರ ಇಲ್ಲ. ಓಪನ್ ಪೋರ್ಸ್ ಇದೆ, ಇಲ್ಲ ಅಂತಲ್ಲ, ಓಪನ್ ಪೋರ್ಸ್ ಇದ್ದಾವೆ. ಸಡನ್ನಾಗಿ ಏನು ಪಿಂಪಲ್ಸ್ ಇಲ್ಲ ಅಷ್ಟೇ, ಈಗ ಓಪನ್ ಪೋರ್ಸ್ ಇದ್ದಾವೆ. ಓಪನ್ ಪೋರ್ಸ್ ಸೋಪ್ಸ್ ಅಂದರೆ ಕಂಪ್ಲೀಟ್ ಅದು ಒಂದೇ ಸಲ ಹೋಗಲ್ಲಲ್ವ. ಓಪನ್ ಪೋರ್ಸ್ ಅಷ್ಟೊಂದು ಮುಚ್ಕೊಳ್ಳಲ್ಲ ಅದು. ಅದಕ್ಕೋಸ್ಕರನೂ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ, ನಾನು ನಿಮ್ಗೆ ತೋರಿಸೋದು ನಿಮ್ಗೇನಾದರೂ ಅಂದರೆ ತುಂಬ ತೀರಾ ಬಡವರು ಇರ್ತಾರೆ ವಿಡಿಯೋ ನೋಡೋದ್ರಲ್ಲಿ. ಈಗ ನಾವೇನು ಅಷ್ಟೊಂದು, ನಾನು ಅದರಲ್ಲೂ ಯಾವುದು ಕಮ್ಮಿ ಇದೆ, ಈಗ ಯಾರೇ ಆಗಲಿ ಎಲ್ಲ ಪ್ರಾಡಕ್ಟ್ ತುಂಬ ರೈಟ್ ಜಾಸ್ತಿ ಮಾಡಿದ್ರಿ. ಅದೇ ಕಾರಣಕ್ಕೂ 10 ರೂಪಾಯಿನ ಪಾಕೆಟ್, 20 ರೂಪಾಯಿನ ಪಾಕೆಟ್ ಅವೆಲ್ಲ ಹಾಕ್ಬಿಡಿ. ಅವನ್ನ ಹಾಕಿದ್ರೂ ಸ್ಕಿನ್ ಏನು ಅಷ್ಟೊಂದು ಚೆನ್ನಾಗಾಗಲ್ಲ. ಇನ್ನು ನಾವು ದುಡ್ಡು ಕೊಟ್ಟು ನಮ್ಮ ಮುಖ ಹಾಳು ಮಾಡ್ಕೊಳಂಗಾಗುತ್ತೆ. ಅದಕ್ಕೋಸ್ಕರ 10 ರೂಪಾಯಿನ ಪಾಕೆಟ್, 20 ರೂಪಾಯಿ ಪಾಕೆಟ್ ಅಂಥವೆಲ್ಲ ಅಂಗಡಿ ಸಿಗ್ತವೆ ಅಂತ ಹಾಕ್ಬಿಡಿ. ಸ್ವಲ್ಪ ನಮಗೋಸ್ಕರ ದುಡ್ಡು ಸ್ವಲ್ಪ ಖರ್ಚಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಫೇಸ್ ಚೆನ್ನಾಗಿ ಇಟ್ಕೋಬೇಕು ಅಂದರೆ ದಯವಿಟ್ಟು ನಾನು ನಿಮ್ಗೆ ಆಗಿದ್ರೆ ತೊಗೊಳ್ಳಿ, ಇಲ್ಲ ಅಂದರೆ ನಿಮ್ಗೆ ಯಾವಾಗಾಗುತ್ತೋ ಅವಾಗ ತೊಗೊಂಡು ಯೂಸ್ ಮಾಡಿ. ಅಥವಾ ನಿಮಗೆ ಬೇರೆದ್ರಿಂದ ರಿಸಲ್ಟ್ ಸಿಗ್ತಿದೆ ಅಂದರೆ ನೀವು ಅದನ್ನೇ ಕಂಟಿನ್ಯೂ ಮಾಡಿ. ಆದರೆ ಅದೇ ಕಾರಣಕ್ಕೂ ಮತ್ತು ಈ ಫೌಂಡೇಶನ್ ಹಚ್ಚೋದು ಸ್ವಲ್ಪ ಸೆನ್ಸಿಟಿವ್ ಜಾಸ್ತಿ ನನಗೆ ಫೌಂಡೇಶನ್ ಎಲ್ಲ ಹಾಕಿದ್ರೆ ಆಗಲ್ಲ. ನಾನು ಹಾಕೋ ಕ್ರೀಮು
ನಾನು ಹೆಂಗೆ ಯೂಸ್ ಮಾಡ್ತೀನಿ ಫೇಸ್ ವಾಶ್ ಅದೇ ಇದನ್ನು ಹೇಳೋದು ಮರಿಬಾರ್ದು ಯಾವುದೇ ಕಾರಣಕ್ಕೂ. ಏಕೆಂದರೆ ಸೋಪ್ನ ಯೂಸ್ ಮಾಡಬೇಡಿ ಆದಷ್ಟು, ಪಿಂಪಲ್ಸ್ ಇರೋರು ಸೋಪ್ ಯೂಸ್ ಮಾಡಿದಷ್ಟು ನಮ್ಮ ಸ್ಕಿನ್ ಅದು ಪಿಂಪಲ್ಸ್ ಮಾಡ್ತಾನೆ ಇರುತ್ತೆ. ಆದಷ್ಟು ನಿಮ್ಗೆ ಯಾವುದು ಕಮ್ಮಿ ಬೆಲೆಗೆ ಸಿಗುತ್ತೋ ಫೇಸ್ ವಾಶ್ನ ನೋಡಿ, ಅದ್ರ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ನೋಡಿ ತೊಗೊಂಡು ಆ ಫೇಸ್ ವಾಶ್ನ ಯೂಸ್ ಮಾಡಿ. ನಾನು ಹೇಳೋದ್ರಲ್ಲಿ ನಾನು ಹೇಳ್ತೀನಲ್ಲ ಲಾಸ್ಟಲ್ಲಿ ಹೇಳ್ತೀನಿ, ಅದನ್ನು ನಿಮ್ಗೆ ಆದಷ್ಟು ಅದರಲ್ಲಿ ಸರ್ಚ್ ಮಾಡಿ ಕಮ್ಮಿ ಬೆಲೆಗೂ ಸಿಗುತ್ತೆ. ಸ್ವಲ್ಪ ಅದಕ್ಕಿಂತ ಹೋಲಿಸ್ಕೊಂಡ್ರೆ ನೋಡಿ ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಯಾಕೆಂದರೆ ನಾವು ಬಡವರಾಗಿರೋದ್ರಿಂದ ಹೇಳ್ತಾರೆ. ನನಗೂ ಒಂದೊಂದ್ಸಲ ಫೇಸ್ ವಾಶ್ ತೊಗೊಳೋದಕ್ಕೂ ಆಗೋಲ್ಲ. ಫೇಸ್ ವಾಶ್ ನಾನು ತರಿಸ್ಕೊಳಕ್ಕಾಗಲಿಲ್ಲ ಅಂತಲೂ ಒಂದೊಂದ್ಸಲ ನಾನು ಹಂಗೆ ಮುಖ ತೊಳ್ಕೊತೀನಿ. ನಾನು ಯಾವುದೇ ಕಾರಣಕ್ಕೂ ಸೋಪ್ ಹಾಕಲ್ಲ. ಸೋಪ್ ಏನಾದರೂ ಹಾಕಿದ್ರೆ ನನ್ನ ಮಗಳದ್ದು ಹಾಕ್ತೀನಿ. ಅದು ಮಕ್ಳ ಸೋಪು ಮಾಯಿಶ್ಚರ್ ಇರುತ್ತಲ್ವ, ಅದಕ್ಕೋಸ್ಕರ. ಅದು ಬಿಟ್ಟರೆ ನಾನು ಈ ಬಾಡಿ ಸೋಪೆಲ್ಲ ಮುಖಕ್ಕೆ ಹಚ್ಚೋದೇ ಇಲ್ಲ. ಮುಖದ ಸೋಪ್ ಅಂತ ಬಂದು ನೀವು ಯಾವ್ದಾದ್ರು ಯೂಸ್ ಮಾಡ್ತಿದ್ರೆ ನಿಮ್ಗೆ ಅದು ಚೆನ್ನಾಗಿದ್ರೆ ನೀವು ಯೂಸ್ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಆದಷ್ಟು ಫೇಸ್ ವಾಶ್ನ ಯೂಸ್ ಮಾಡಿ. ಫೇಸ್ ವಾಶ್ ಯೂಸ್ ಮಾಡಿದ್ರೆ ನಮ್ಮ ಸೆನ್ಸಿಟಿವ್ ಸ್ಕಿನ್ ಇರೋರಿಗೆ ಬೆಸ್ಟು ಎಕ್ಸಾಂಪಲ್. ಬೆಸ್ಟ್ ಅಂದರೆ ಅದೇ, ಅಂದರೆ ಇಲ್ಲಾಂದರೆ ಸ್ಕಿನ್ನ ತುಂಬ ಡ್ಯಾಮೇಜ್ ಮಾಡಿಬಿಡುತ್ತೆ. ನಾನು ಅದನ್ನ ಅನುಭವಿಸೋದಕ್ಕೆ ಹೇಳ್ತಾ ಇರೋದು. ನನ್ನ ಮುಖ ಇನ್ನು ಹೋಯ್ತೇನೋ, ನನಗಿನ್ನು ಮುಖ ಚೆನ್ನಾಗೇ ಆಗಲ್ವೇನೋ ಅಂತ ನಾನು ಅಂದ್ಕೊಬಿಟ್ಟಿದೆ. ಈಗ ಓಪನ್ ಪೋರ್ಸ್ ಕಾಣಿಸ್ತಿದೆ ಅಂದ್ಕೊತೀನಿ. ಓಪನ್ ಪೋರ್ಸ್ ಇದೆ. ಓಪನ್ ಪೋರ್ಸ್ ಸ್ವಲ್ಪ ಅಂದರೆ ಅವ್ರು ಹೇಳಿದ್ರು ಡಾಕ್ಟರು, ನಿಮ್ಗೆ ಕಂಪ್ಲೀಟಾಗಿ ಪಿಂಪಲ್ಸ್ ಎಲ್ಲ ವಾಸಿ ಆದಮೇಲೆ ನಾನು ನಿಮಗೆ ಮಿಷಿನ್ ಮಾಡ್ತೀನಿ. ಅಂದರೆ ತೀರಾ ಓಪನ್ ಪೋರ್ಸ್ ಹೋಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಬಟ್ ಅಷ್ಟು ಓಪನ್ ಪೋರ್ಸ್ ಕಾಣಿಸಲ್ಲ ಅಂತ ಹೇಳಿದರು. ನಾನು ಇನ್ನೊಂದು ಸಲ ಡಾಕ್ಟ್ರ್ ಹತ್ರ ಹೋಗಬೇಕು. ತುಂಬ ಒಂದು 4-5 ವರ್ಷನೇ ಆಗೋಯ್ತು ನಾನು ಡಾಕ್ಟ್ರ್ ಹತ್ರ ಹೋಗಿ. ಅದಾದಮೇಲೂ ತುಂಬ ಪಿಂಪಲ್ಸ್ ಆಗ್ತಿತ್ತು. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನಂಗೆ ಬೇಜಾರಾಗ್ಬಿಟ್ಟು ಬಿಟ್ಬಿಟ್ಟೆ. ಒಂದು 5-6 ತಿಂಗಳೇ ತೋರಿಸ್ಕೊಂಡೆ, ಆದರೂ ಅದೇಕೂ ಕಮ್ಮಿ ಆಗಲಿಲ್ಲ. ಬಿಟ್ಬಿಟ್ಟು ಆದಮೇಲೆ ತುಂಬ ಪಿಂಪಲ್ಸ್ ಎಲ್ಲ ಇತ್ತು. ಈಗ ನಾನು ಒಂದು 3 ವರ್ಷದಿಂದ ನಾನು ಈ ಕ್ರೀಮ್ನ, ಫೇಸ್ ವಾಶ್ನ ಮತ್ತು ಟೋನರ್ನೂ ಅಷ್ಟೇ ನಾನು ಯಾವ್ಯಾವ ಕಂಪ್ನಿದು ಅಂತ ಹೇಳ್ತೀನಿ. ನೀವು ನಿಮ್ಗಾದರೆ ನೀವು ದಯವಿಟ್ಟು ಒಳ್ಳೆ ಕಂಪ್ನಿನ, ನಿಮ್ಗೆ ಯಾವುದು ಒಳ್ಳೆ ಕಂಪ್ನಿ ಅನಿಸುತ್ತೋ ಅದನ್ನೇ ಯೂಸ್ ಮಾಡಿ, ಪರವಾಗಿಲ್ಲ. ನಾನು ಹೇಳೋದನ್ನೇ ಹಾಕಬೇಕು ಅಂತ ಏನಿಲ್ಲ. ಆದಷ್ಟು ಒಟ್ಟಿನಲ್ಲಿ ಫೇಸ್ ವಾಶ್ನ ಯೂಸ್ ಮಾಡಿ. ಈಗ ಒಂದು ಕ್ಯಾಮ್ರಾ ಮುಂದೆ ಬರಬೇಕು ಅಂದರು, ಒಂದು ಫೋಟೋ ತೊಗೋಬೇಕು ಅಂದರು, ನಮ್ಮ ಮುಖ ಚೆನ್ನಾಗಿದ್ದರೆ ಮಾತ್ರ ಅವೆಲ್ಲ ಸಾಧ್ಯ ಆಗೋದಿಲ್ಲ. ಅಂದರೆ ನಮಗೆ ಒಂಥರ ಅಯ್ಯೋ ನಾನು ಹೆಂಗೆ ಕಾಣಿಸ್ತೀನೋ ಏನೋ ಆ ಥರ ನಮಗೆ ಹಿಂಜರಿಕೆ ಇದ್ದೇ ಇರುತ್ತಲ್ವ. ಅದಕ್ಕೋಸ್ಕರ ನಿಮ್ಗೆ ಯಾವ್ದು ಬೇಕೋ ನೀವು ಒಟ್ಟಿನಲ್ಲಿ ಆ ಥರ ಯೂಸ್ ಮಾಡಿ. ಮಾಯಿಶ್ಚರ್ ಯೂಸ್ ಮಾಡಿ. ನಾನು ಹೇಳ್ತೀನಿ ಈಗ ನಾನು ಏನೇನು ಯೂಸ್ ಮಾಡಿಕೊಂಡು ಕ್ಯೂರ್ ಮಾಡ್ಕೊಂಡೆ ಅಂತ. ಈಗ ನೋಡಿ ತೋರಿಸ್ತಿದ್ದೀನಲ್ಲ, ಇದು ರೋಸ್ ಪೌಡ್ರ್. ಇದು ಫೇಸ್ ವಾಶು ಪೌಡರ್ ಟೈಪ್ ಬಂದಿದೆ. ಇದನ್ನು ಸ್ವಲ್ಪ ಹಾಕ್ಕೊಂಡು ಅದಕ್ಕೆ ನೀರು ಮಿಕ್ಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡೋದು. ನಾನು ಇದನ್ನ ಯಾವಾಗೂ ಯೂಸ್ ಮಾಡೋಲ್ಲ. ನನಗೆ ಯಾವಾಗಾದರೂ ಜಾಸ್ತಿ ಈ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಆ ಥರ ಕಾಣಿಸಿದ್ರೆ ಸ್ವಲ್ಪ ತರ್ತರಿ ಇದೆಯಲ್ಲ, ಅದಕ್ಕೋಸ್ಕರ ಇದರಲ್ಲಿ ಮಾತ್ರ ಯೂಸ್ ಮಾಡೋದು. ನಾನು ರೆಗ್ಯುಲರ್ ಜಾಸ್ತಿ ಯೂಸ್ ಮಾಡೋದು ಬೀಟ್ರೋಟ್ ಫೇಸ್ ವಾಶೇ. ಇದು ಮಮಾ ಅರ್ಥದ್ದು. ಇದು ಬ್ರಿಲ್ಲೇರ್ ಅಂತ. ಇದು ತುಂಬ ಚೆನ್ನಾಗಿದೆ. ಮತ್ತು ಇದಕ್ಕೆ ನೋಡಿ ಈ ಥರ ಗ್ರೀನ್ ಸಿಂಬಲ್ ಬಂದಿರಿ. ಇದು ಪ್ಯೂರ್ ಅಂತ, ಅಂದರೆ ಸ್ವಲ್ಪ ಇದು ಚೆನ್ನಾಗಿರುತ್ತೆ ಅಂತ ಆ ಥರ ಗ್ರೀನ್ ಸಿಂಬಲ್ ಬಂದರೆ. ಮತ್ತು ಇದು ಮಮಾ ಅರ್ತು, ಇದು ಬೀಟ್ರೋಟ್ದು. ಇದು ತುಂಬ ಚೆನ್ನಾಗಿದೆ. ನಾನು ಇದನ್ನು ಯೂಸ್ ಮಾಡೋದು. ಮುಂಚೆ ಮಮಾ ಅರ್ಥದ್ದೇ ಬೇರೆದು ಮಾಡ್ತಿದ್ದೆ, ಇದು ಬೀಟ್ರೋಟ್ ಯೂಸ್ ಮಾಡ್ತಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಇದಕ್ಕೂ ನೋಡಿ ಈ ಥರ ಗ್ರೀನ್ ಸಿಂಬಲ್ ಇದೆ. ಇದು ಚೆನ್ನಾಗಿದೆ. ಇದು ಮಾತ್ರ ವಾವ್ ಕಂಪ್ನಿದು ಲ್ಯಾವೆಂಡರ್ ಆ್ಯಂಡ್ ರೋಸ್ದು. ಇದು ತುಂಬ ಚೆನ್ನಾಗಿದೆ. ಇದು ಟೋನರು. ಫೇಸ್ ವಾಶ್ ಆದಮೇಲೆ ಟೋನರ್ನ ಹಾಕ್ಕೊಂಡು, ಟೋನರ್ ಸ್ವಲ್ಪ ಟ್ಯಾಪ್ ಮಾಡಿಕೊಂಡು, ಅಂದರೆ ಸ್ವಲ್ಪ ಕೈಯಲ್ಲಿ ಇದು ಮಾಡಿಕೊಂಡು ಟೋನರ್ ಹಚ್ಮೇಲೆ ಸ್ವಲ್ಪ ಇದು ಆದಷ್ಟು ಕಡೆ ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ಆಮೇಲೆ ಇದು ಕ್ರೀಮು. ಇದು ಮಮಾ ಅರ್ಥ್ ಉಪ್ಟನ್ ಆಯಿಲ್ ಫ್ರೀ ಫೇಸ್ ಮಾಯ್ಶ್ಚರೈಸರ್. ಇದು ಮಾಯ್ಶ್ಚರ್ ಹಚ್ಚಿ ಬಿಟ್ಬಿಡ್ತೀನಿ ನಾನು ಅಷ್ಟೇ, ಇನ್ನೇನು ಹಚ್ಚಲ್ಲ. ಸ್ವಲ್ಪ ಫೇಸ್ ಪೌಡರು, ನಿಮ್ಮ ಹತ್ರ ಯಾವುದಿರುತ್ತೋ ಫೇಸ್ ಪೌಡರ್ ಹಚ್ಕೋಬೇಕಷ್ಟೇ. ಅದು ಬಿಟ್ಟರೆ ಇನ್ನೇನು ನಾನು ಹಚ್ಚಲ್ಲ, ಇಷ್ಟೇ. ಇದು ರೆಗ್ಯುಲರ್ ವಾಶ್ ಅಲ್ಲ, ಇದು ಸುಮ್ಮನೆ ಯಾವಾಗಾದರೂ 1 ಟೈಮ್ ಅಷ್ಟೇ. ಇದು ಯಾವಾಗೂ ರೆಗ್ಯುಲರ್ ವಾಶ್. ಇದು ಟೋನರು.
ಇದು ಮಾಯ್ಶ್ಚರೈಸರು. ನೀವು ನೋಡಿ, ನಿಮಗೇನಾದರೂ ಬೇಕಂದರೆ ಇದನ್ನ ಈ ಟೋನರು ವಾವ್, ಇದರಲ್ಲೂ ಇದೆ ಟೋನರು, ಆದರೆ ನನಗೆ ವಾವಲ್ಲಿ ಚೆನ್ನಾಗಿ ಅನಿಸ್ತು, ಅದಕ್ಕೋಸ್ಕರ ವಾವ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಮಾಮಾಅರ್ಥಲ್ಲೂ ಟೋನರ್ ಇದೆ, ನೋಡಿ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಒಳ್ಳೆ ಕಂಪ್ನಿನ ಪರ್ಚೇಸ್ ಮಾಡ್ಕೊಳ್ಳಿ ಅಷ್ಟೇ. ಥ್ಯಾಂಕ್ ಯು.